ಇನ್ನು ಇವೆಲ್ಲ ಡೆವಲಪ್ಮೆಂಟ್ಗಳ ನಡುವೆ ಸಾಲು ಸಾಲಾಗಿ ಹೋಗಿ ನಾಯಕರು AICC ಅಧ್ಯಕ್ಷರನ್ನು ಭೇಟಿ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಹೋಗಿ ಭೇಟಿ ಮಾಡಿರುವಂಥ ದೃಶ್ಯಾವಳಿಗಳನ್ನು ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ಅವರು ಹೋಗಿರುವಂಥದ್ದು CM ಆಪ್ತರು AICC ನಾಯಕರನ್ನು ಅಂದರೆ ಅಧ್ಯಕ್ಷರನ್ನು ಭೇಟಿ ಮಾಡ್ತಾ ಇದ್ದಾರೆ. ಭೇಟಿ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಿನ್ನೆ ಅವರ ಮನೆಗೆ ಹೋಗಿ AICC ಅಧ್ಯಕ್ಷರ ಮನೆಗೆ ಹೋಗಿ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಸದಾಶಿವನಗರದಲ್ಲಿರುವಂಥ ಅವರ ಮನೆ, ಅಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಈ ಪ್ರಸ್ತುತ ಡೆವಲಪ್ಮೆಂಟ್ಗಳು ಏನೇನು ನಡೀತಾ ಇದೆ ಅದೆಲ್ಲದರ ಬಗ್ಗೆಯೂ ಕೂಡ AICC ಅಧ್ಯಕ್ಷರ ಜೊತೆಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್. ಇನ್ನು ಸತೀಶ್ ಅವರು ಭೇಟಿ ಮಾಡಿದರು, ರಾಜಣ್ಣ ಭೇಟಿ ಮಾಡಿದರು. ಸೊ ಈಗ ಜಮೀರ್ ಮತ್ತು ನಜೀರ್ ಅಹಮದ್ ಕೂಡ ಭೇಟಿ ಮಾಡಿದ್ದಾರೆ. ಇನ್ನು ಇದೆಲ್ಲದರ ನಡುವೆ DK ಸುರೇಶ್ ಕೂಡ ಖರ್ಗೆ ಅವರನ್ನು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಅವರ ನಿವಾಸಕ್ಕೇ ಹೋಗಿ DK ಸುರೇಶ್ AICC ಅಧ್ಯಕ್ಷರನ್ನು ಭೇಟಿ ಮಾಡಿ ಚರ್ಚೆ ಮಾಡಿ ಬಂದಿದ್ದಾರೆ. ಒಂದು ಕಡೆಗೆ ಮನೆಯಲ್ಲೇ ಇದ್ದಾರೆ ಖರ್ಗೆ ಅವರು, ಸ್ವಲ್ಪ ಅನಾರೋಗ್ಯ ಬೇರೆ ಇದೆ. ಸೊ ಈ ಸಂದರ್ಭದಲ್ಲಿ ಖರ್ಗೆ ಅವರು ಫ್ರೀ ಇದ್ದಾರೆ. ಮೊನ್ನೆ ಖರ್ಗೆ ಅವರು ಹೇಳಿದರು, ನಾಯಕರು ಬಂದು ಭೇಟಿ ಮಾಡೋದೇ ನನ್ನ ತಪ್ಪ, ನಾನು ರಾಜ್ಯದವನಿದ್ದೀನಿ, ರಾಜ್ಯದವರು AICC ಅಧ್ಯಕ್ಷರಾಗಿರುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ. ಹೀಗಾಗಿ ಏನಂದರೆ ರಾಜ್ಯದವರು ಅನ್ನುವಂಥ ಸಂದರ್ಭದಲ್ಲಿ ಒಡನಾಟ ಇರುತ್ತೆ. ಒಡನಾಟ ಇದೆ ಅಂತ ಹೇಳಿ ನಮಗೆ ಬೇಗ ಅಪಾಯಿಂಟ್ಮೆಂಟ್ ಸಿಗುತ್ತೆ ನಾಯಕರಿಗೆ. ಹೀಗಾಗಿ ನಾಯಕರು ಬರ್ತಾರೆ, ಮಾತಾಡ್ತಾರೆ. ಬಂದು ಮಾತಾಡೋದ್ರಲ್ಲಿ ಏನು ತಪ್ಪಿದೆ? ಹೀಗಾಗಿ ಯಾವ ನಾಯಕರು ಬೇಕಾದರೂ ಬರಲಿ ಅನ್ನುವಂಥ ಮಾತನ್ನು ನಾಯಕರು ಹೇಳಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು. ಒಬ್ಬರಾದ ಮೇಲೆ ಒಬ್ಬರು ನಾಯಕರು ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ DK ಸುರೇಶ್ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ರಾಜಕೀಯವನ್ನೇ ಮಾತಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಾವೆಲ್ಲ ಅದೇ ರೀತಿ ವಿಶ್ಲೇಷಣೆ ಮಾಡ್ತೀವಿ. ರಾಜಕೀಯ ನಾಯಕರನ್ನು ಭೇಟಿ ಮಾಡಿದಾಗ ರಾಜಕೀಯ ಭೇಟಿ ಇನ್ನೇನು ಬರುತ್ತೆ ಅಂತ ಬಹಳಷ್ಟು ಸಂಗತಿಗಳಿರ್ತವೆ. ಅವರ ಆರೋಗ್ಯದಿಂದ ಹಿಡಿದು ಕುಟುಂಬದ ಸ್ಥಿತಿಗತಿಗಳ ಬಗ್ಗೆ, ಯಾರ್ಯಾರಿಗೆ ಹುಷಾರಿರಲ್ಲ ಏನು ಅದೆಲ್ಲದರ ಬಗ್ಗೆ ಮಾತಾಡ್ತಾರೆ. ಸುಮ್ಮನೆ ಹೋಗಿ ಒಂದು ಸರಿ ಹಲವೊಂದು ಬರೋಕ್ಕೂ ಕೂಡ ಹೋಗಿರ್ತಾರೆ. ಹೋಗಿ ಆರಾಮಾಗಿ ಕೂತ್ಕೊಂಡು ಮಾತಾಡಿ ಕಾಫಿ ಟೀ ಕುಡಿಯೋಕ್ಕೂ ಹೋಗಿರ್ತಾರೆ. ಆದರೆ ಬಹುತೇಕ ಸಂದರ್ಭಗಳನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ, ಇಲ್ಲ ರಾಜಕಾರಣಿಗಳು ರಾಜಕೀಯವನ್ನು ಮಾತ್ರ ಮಾತಾಡ್ತಾರೆ ಅಂತ. ಯಾಕೆಂದರೆ ಅದರಲ್ಲೂ ಡೆವಲಪ್ಮೆಂಟ್ಗಳು ತುಂಬ ಆಗ್ತಿರುವಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿಯೇ ಚರ್ಚೆಗಳಾಗ್ತವೆ, ಆಗಿರ್ತವೆ ಅನ್ನುವಂಥದ್ದು ಕೂಡ ಸತ್ಯವೇ.